ಸರೋಜಮ್ಮನವರಿಗೆ ಇಬ್ಬರು ಮಕ್ಕಳು, ಅವಿನಾಶ್ ಹಾಗೂ ಕವಿತಾ. ಕವಿತಾ ಹಾಗೂ ಅವಿನಾಶ್ಗೆ ಪ್ರಾಯದಲ್ಲಿ 8 ವರ್ಷ ಅಂತರವಿತ್ತು. ಕವಿತಾ ಡಿಗ್ರಿ ಮಾಡ್ತಾ ಇದ್ಲು. ಹಾಗೆ ಅವಿನಾಶ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ HR ಆಗಿದ್ದ. ಮಗಳಿಗೆ ಇಷ್ಟು ಬೇಗ ಮದುವೆ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿ ಮಗನಿಗೆ ಮೊದಲು ಮದುವೆ ಮಾಡಲು ನಿರ್ಧರಿಸುತ್ತಾಳೆ. ಆದರೆ ಅವಿನಾಶ್ಗೆ ತಂಗಿಯ ಮದುವೆಯಾಗುವ ಮುಂಚೆ ತಾನು ಮದುವೆಯಾಗುವುದು ಮನಸ್ಸಿರಲಿಲ್ಲ. ಏಕೆಂದರೆ ಮನೆಯಲ್ಲಿ 2 ಜುಟ್ಟು ಸೇರಿದರೆ ಏನಾಗಬಹುದು ಎಂಬುದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ ಸರೋಜಮ್ಮ ಮಾತ್ರ ಮಗನಿಗೆ ಮದುವೆ ಮಾಡಲು ತುದಿಗಾಲಲ್ಲಿ ನಿಂತಿದ್ರು. ಕೊನೆಗೆ ತಾಯಿಯ ಮಾತಿಗೆ ವಿರುದ್ಧ ಹೋಗಲು ಇಷ್ಟ ಇಲ್ಲದೆ ಅವಿನಾಶ್ ಮದುವೆಗೆ ಒಪ್ಪಿಕೊಳ್ತಾನೆ. ಸರೋಜಮ್ಮ ಆದಷ್ಟು ಬೇಗ ಬ್ರೋಕರ್ನ ಸಹಾಯದಿಂದ ತಮ್ಮ ಅಂತಸ್ತಿಗೆ ತಕ್ಕನಾದ ನಿತ್ಯ ಎಂಬ ಹುಡುಗಿನ ಹುಡುಕಿ ಮಗನ ಜೊತೆ ಮದುವೆ ಮಾಡಿ ಮುಗಿಸ್ತಾಳೆ. ನಿತ್ಯ ತುಂಬಾನೇ ನಾಜೂಕು ಹುಡುಗಿ. ಮದುವೆಯ ಮುಂಚೆ ಅವಳು ಕೂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮದುವೆ ನಂತರ ಅತ್ತೆ ಸೊಸೆಗೆ ಕಷ್ಟ ಆಗಬಾರ್ದು ಎಂದು ಕೆಲಸದಿಂದ ಬಿಡಿಸ್ತಾರೆ. ಮದುವೆ ಕಳೆದು 2-3 ದಿನ ಆದ ಬಳಿಕ ಸರೋಜಮ್ಮ ತನ್ನ ಸೊಸೆಯಲ್ಲಿ ಅವಳಿಗೆ ಮದುವೆಗೆ ಬಂದ ಗಿಫ್ಟ್ ತೋರಿಸಲು ಹೇಳ್ತಾರೆ. ಆಗ ಅಲ್ಲಿ ಕವಿತಾ ಕೂಡ ಇರ್ತಾಳೆ. ಅವಳಲ್ಲಿ ತಾಯಿ, ಕವಿತಾ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಬುಕ್ನಲ್ಲಿ ಬರೆದಿಡು, ಮುಂದೆ ನಾವು ರಿಟರ್ನ್ ಕೊಡಲಿಕ್ಕೆ ಇದೆಯಲ್ಲ ಆವಾಗ ಅವರು ನಮಗೇನು ಕೊಟ್ಟಿದ್ದಾರೆ ಅಂತ ನೋಡಿ ಗಿಫ್ಟ್ ಚೂಸ್ ಮಾಡಲು ಸುಲಭ ಆಗುತ್ತೆ ಅಂತ ಹೇಳಿದಾಗ ಅವಳು ಸರಿಯಮ್ಮ ಅಂತ ಹೇಳಿ ಪೆನ್ನು ಹಾಗೂ ಬುಕ್ನ ತಂದು ಬರೆಯಲು ಅಲ್ಲೇ ಸೋಫಾದಲ್ಲಿ ಕೂರ್ತಾಳೆ. ಸರೋಜಮ್ಮನವರು ನಮ್ಮ ಕಡೆ ಸಂಬಂಧಿಕರಿಂದ ನಿನಗೆ ಒಳ್ಳೊಳ್ಳೆ ಗಿಫ್ಟ್ ಬಂದಿರುತ್ತೆ ಅಂತ ಸ್ವಲ್ಪ ಜಂಬ ಕೊಚ್ಕೊಳ್ತಾರೆ. ನಂತರ ಸೊಸೆ ತನಗೆ ಬಂದ ಗಿಫ್ಟನ್ನು ಒಂದೊಂದಾಗಿ ಓಪನ್ ಮಾಡ್ತಾಳೆ. ಅದರಲ್ಲಿ ಸರೋಜಮ್ಮನವರ ಗಂಡನ ತಂಗಿ ಕೊಟ್ಟ ಗಿಫ್ಟ್ ನೋಡಿ ಸರೋಜಮ್ಮನವರು, ಅಯ್ಯೋ ದೇವ್ರೆ, ನಾನು ನನ್ನ ನಾದಿನಿ ವಸಂತಿಯ ಮಗಳ ಮದುವೆಯಲ್ಲಿ ಎಷ್ಟು ಬೆಲೆ ಬಾಳುವ ಉಡುಗೊರೆ ಕೊಟ್ಟಿದ್ದೆ. ಇವಳು ನೋಡಿದ್ರೆ ನನ್ನ ಸೊಸೆಗೆ ಇಂತಹ ಚೀಪ್ ಕ್ವಾಲಿಟಿಯ ಗಿಫ್ಟ್ ಕೊಟ್ಟಿರೋದಾ? ಬಿಟ್ಟಾಕಮ್ಮ, ಬೇರೆದನ್ನು ಓಪನ್ ಮಾಡು ಅಂತ ಹೇಳ್ತಾಳೆ. ನಂತರ ಸಿಕ್ಕಿದ್ದು ಮತ್ತೆ ಸರೋಜಮ್ಮನವರ ಅತ್ತಿಗೆ ಹೇಮಾ ಕೊಟ್ಟ ಗಿಫ್ಟ್. ಅದು ಸೀರೆ ಆಗಿತ್ತು. ಆದರೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಅತ್ತೆ ಸೀರೆನ ನೋಡಿ, ತಗೊಳಪ್ಪ, ಇದ್ಯಾವ ಸೀಮೆ ಸೀರೆ, ಅವರು ನನ್ನ ಸೊಸೆಗೆ ಇದನ್ನು ಕೊಡೋದು ಬೇಡಮ್ಮ, ಈ ಸೀರೆ ನಿನಗೆ, ನಾಳೆ ನಾನು ಇದನ್ನು ಮನೆ ಕೆಲಸದವಳಿಗೆ ಕೊಡ್ತೇನೆ ಎಂದು ಹೇಳುತ್ತಾರೆ. ಕೊನೆಗೆ ಸರೋಜಮ್ಮನವರಿಗೆ ಯಾವ ಗಿಫ್ಟ್ ಕೂಡ ಅಷ್ಟೊಂದು ಇಡಿಸೋದಿಲ್ಲ. ನಿತ್ಯ ಹಾಗೂ ಕವಿತಾಳ ಸಂಬಂಧ ಕೂಡ ಚೆನ್ನಾಗಿಯೇ ಇತ್ತು. ಆದರೆ ಅಷ್ಟೊಂದು ಕ್ಲೋಸ್ ಆಗಿ ಇರಲಿಲ್ಲ. ಅತ್ತೆ ಸೊಸೆ ಹಾಗೂ ತನ್ನ ಮಗಳಲ್ಲಿ ಯಾವುದೇ ಭೇದ ಭಾವ ಮಾಡ್ತಾ ಇರಲಿಲ್ಲ. ಇಬ್ಬರನ್ನು ಸಮಾನವಾಗಿ ನೋಡ್ತಾ ಇದ್ರು. ಹಾಗಾಗಿ ಅವಿನಾಶ್ ಕೂಡ ನೆಮ್ಮದಿಯಿಂದ ಇದ್ದ. ಮದುವೆಯಾಗಿ ತಿಂಗಳಿನ ನಂತರ ಸರೋಜಮ್ಮನವರ ನಾದಿನಿ ವಸಂತಿಯ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಹಾಗಾಗಿ ಅವರು ಎಲ್ಲರನ್ನು ಪೂಜೆಗೆ ಕರೆದಿದ್ದರು. ಇತ್ತ ಅತ್ತೆ ಸೊಸೆನ ಕರೆದು, ನಿತ್ಯ, ಇವತ್ತು ನನ್ನ ನಾದಿನಿಯ ಮನೆಯಲ್ಲಿ ಪೂಜೆ ಇದೆ, ನೀನು ಒಳ್ಳೆಯ ಸೀರೆ ಉಟ್ಟು ಒಡವೆ ಹಾಕಿಕೊಂಡು ರೆಡಿಯಾಗು, ನೋಡಿದವರು ನನ್ನ ಸೊಸೆನ ಹೊಗಳ್ಬೇಕು ಅಂತ ಹೇಳ್ತಾರೆ. ಅತ್ತೆ ಹೇಳಿದ ಹಾಗೆ ಸೊಸೆನು ರೆಡಿಯಾಗಿ ಪೂಜೆಗೆ ಹೋಗ್ತಾಳೆ. ಅಲ್ಲಿ ಪೂಜೆ ಮುಗಿದ ನಂತರ ಹೀಗೆ ಮಾತನಾಡುತ್ತಿರಬೇಕಾದ್ರೆ ಸರೋಜಮ್ಮನವರು ನಾದಿನಿಯಲ್ಲಿ, ಏನೇ ವಸಂತಿ, ಇಷ್ಟು ಗ್ರ್ಯಾಂಡಾಗಿ ಪೂಜೆ ಇಟ್ಕೊಂಡಿದ್ದೀಯಾ, ತುಂಬಾನೇ ಖರ್ಚಾಗಿರಬೇಕಲ್ವಾ ಅಂದಾಗ ವಸಂತಿ, ಅಯ್ಯೋ ಬಿಡಿ ಅತ್ತಿಗೆ, ನಿಮ್ಮಷ್ಟು ಆಡಂಬರ ನಮ್ಮಿಂದ ಸಾಧ್ಯವಿಲ್ಲ, ನಮ್ಮದೇನಿದ್ರು ಚೀಪ್ ಕ್ವಾಲಿಟಿ, ಅದಕ್ಕೆ ನೋಡಿ ನಿಮ್ಮ ಸೊಸೆಗೆ ನಾವು ಚೀಪ್ ಕ್ವಾಲಿಟಿಯ ಉಡುಗೊರೆ ಕೊಟ್ಟಿರೋದು ಅಂತ ವ್ಯಂಗ್ಯವಾಗಿ ಹೇಳುತ್ತಾರೆ. ವಸಂತಿಯ ಮಾತು ಕೇಳಿ ಸರೋಜಮ್ಮನ ಎದೆ ಜಲ್ಲೆನ್ನುತ್ತೆ. ನಾವು ಮನೆಯಲ್ಲಿ ಮಾತನಾಡಿದ ವಿಷಯ ಇವಳ ಕಿವಿಗೆ ಹೇಗೆ ಬಿತ್ತು ಅಂತ ಯೋಚನೆ ಮಾಡುತ್ತಾರೆ. ನಂತರ ಅಲ್ಲಿ ಅವರ ಅತ್ತಿಗೆ ಹೇಮಾ ಕೂಡ ಬಂದಿದ್ರು. ಅವರ ಜೊತೆನೂ ಹೀಗೆ ಮಾತನಾಡುತ್ತಿರಬೇಕಾದ್ರೆ ಸರೋಜಮ್ಮನವರು, ಅತ್ತಿಗೆ ಬೆಳಿಗ್ಗೆ ಬೇಗ ಬಂದ್ರ ಅಂತ ಕೇಳಿದಾಗ ಅವರು, ಬರಬೇಕಲ್ವೇನೆ, ನಮ್ಮವರ ಮನೆಗೆ ನಾವು ಬರ್ದೆ ಇನ್ಯಾರು ಬರ್ತಾರೆ ಅಲ್ವಾ ಅಂದಾಗ ಸರೋಜಮ್ಮ, ಅದು ಸರಿ ಅತ್ತಿಗೆ, ಮತ್ತೆ ನೀವು ಉಟ್ಟಿಕೊಂಡ ಸೀರೆ ಹೋದ ವರ್ಷ ನಾನು ಹಬ್ಬಕ್ಕೆ ಕೊಟ್ಟಿರುವ ಸೀರೆ ಅಲ್ವಾ, ನಿಮಗೆ ಈ ಸೀರೆ ಕಲರ್ ಹೇಳಿ ಮಾಡಿಸಿದ ಹಾಗಿದೆ ಅಂದಾಗ ಹೇಮಾ ಅವರು, ಅಲ್ವೇನೆ, ಮತ್ತೆ ನೀನು ಕೊಟ್ಟ ಸೀರೆ ಅಂದಮೇಲೆ ಕೇಳಬೇಕೆ, ಎಲ್ಲಾನು ನೋಡಿಕೊಂಡೇ ಕೊಡೋದಲ್ವ ನೀನು, ನಾವು ಇದ್ದೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲ, ನೆಟ್ಟಗೆ ಒಂದು ಸೀರೆ ತಗೊಳ್ಳಲು ನಮಗೆ ಬರುವುದಿಲ್ಲ, ಅದಕ್ಕೆ ನೋಡು ನಿನ್ನ ಸೊಸೆಗೆ ಮನೆ ಕೆಲಸದವರು ಉಡುವ ರೀತಿಯ ಸೀರೆ ಕೊಟ್ಟಿರುವುದು ಅಂತ ಹೇಳಿ ಮುಖ ತಿರುಗಿಸಿಕೊಂಡು ಹೋಗ್ತಾರೆ. ಸರೋಜಮ್ಮನವರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥವಾಗುವುದಿಲ್ಲ. ಅರ್ಥ ಆಗಲ್ಲ. ಮನೆಯಲ್ಲಿ ನಾನು ಸೊಸೆಯಲ್ಲಿ ಆಡಿದ ಮಾತು ಇವರ ಕಿವಿಗೆ ಹೇಗೆ ಬಿತ್ತು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಯಿತು.
ಸೊಸೆನೆ ಮನೆಯ ಮಾತನ್ನು ಹೊರಗಡೆ ತಂದಿದ್ದಾಳೆ ಅಂತ ಸರೋಜಮ್ಮನ ಪಿತ್ತ ಕೂಡ ನೆತ್ತಿಗೆ ಏರುತ್ತೆ. ನಂತರ ಮನೆಗೆ ಹೋಗಿ ಸೊಸೆಯಲ್ಲಿ ಈ ಬಗ್ಗೆ ವಿಚಾರಿಸಿದಾಗ, ಪಾಪ ಅವಳು ನನಗೆ ಏನು ಗೊತ್ತೇ ಇಲ್ಲ, ನಾನು ಯಾರ ಜೊತೆನೂ ಏನೂ ಅಂದಿಲ್ಲ, ನೀವು ಬೇಕಿದ್ದರೆ ಇವಾಗಲೇ ಅವರಿಗೆ ಫೋನ್ ಮಾಡಿ ಕೇಳಿ ಅಂತ ಅಳೋಕೆ ಶುರು ಮಾಡ್ತಾಳೆ. ಅವಿನಾಶ್ ಬಂದು, ಏನಮ್ಮ ಹೇಳ್ತಾ ಇದೆಯಾ, ಅವಳು ಈ ಮನೆಗೆ ಬಂದು ನೆಟ್ಟಗೆ 2 ತಿಂಗಳು ಆಗಲಿಲ್ಲ, ಅವಳಿಗೆ ನಮ್ಮ ಸಂಬಂಧಿಕರ ಜೊತೆಗೆ ಅಷ್ಟೊಂದು ಸಂಪರ್ಕ ಕೂಡ ಇಲ್ಲ, ಅಂಥದ್ದರಲ್ಲಿ ಅವಳು ಮನೆಯಲ್ಲಿ ನಡೆದ ವಿಷಯನ ಹೇಳ್ತಾಳಾ, ಸುಮ್ಮನೆ ವಿಷಯನ ದೊಡ್ಡದು ಮಾಡಬೇಡ ಅಂತ ಹೇಳ್ತಾನೆ. 1-2 ದಿನ ಕಳೆದ ಮೇಲೆ ಸರೋಜಮ್ಮನವರಿಗೆ ನಾದಿನಿ ವಸಂತಿ ಫೋನ್ ಮಾಡಿ, ಅತ್ತಿಗೆ, ಮೊನ್ನೆ ಪೂಜೆಯಿಂದ ಬಂದ ಮೇಲೆ ನೀವು ನಿಮ್ಮ ಸೊಸೆಗೆ ತುಂಬಾ ಉಲ್ಟಾ ಸೀದಾ ಮಾತನಾಡಿದ್ರಿ ಅಂತೆ, ನೀವು ಈ ಥರ ಅಂತ ನಾನು ಅಂದುಕೊಂಡಿರಲಿಲ್ಲ, ನೀವು ಈ ತರಹ ಅಂತ ಗೊತ್ತಿದ್ರೆ ನನಗೆ ಆದ ಅವಮಾನನ ಹೇಗೋ ಸಹಿಸಿಕೊಂಡು ಸುಮ್ಮನೆ ಇರುತ್ತಾ ಇದ್ದೆ, ಪಾಪ ಬೇರೆ ಮನೆಯಿಂದ ಬಂದ ಹುಡುಗಿ ನನ್ನಿಂದ ಬಯಸ್ಕೊಳ್ಬೇಕಾಯ್ತು ಅಂತ ಮಾತು ಮುಂದುವರಿಸಿ ನಂತರ ಫೋನ್ ಇಡುತ್ತಾರೆ. ವಸಂತಿಯ ಮಾತು ಕೇಳಿ ಸರೋಜಮ್ಮನವರ ಪಿತ್ತ ಮತ್ತೊಂದು ಬಾರಿ ನೆತ್ತಿಗೆ ಏರುತ್ತೆ. ಸೊಸೆನ ಜೋರಾಗಿ ಕರೆಯುತ್ತಾರೆ. ತಾಯಿಯ ಕೂಗು ಕೇಳಿ ಮಗ ಕೂಡ ಹೆಂಡತಿಯ ಜೊತೆ ಬಂದು, ಮತ್ತೇನಾಯ್ತಮ್ಮ, ಯಾಕಿಷ್ಟು ಕೋಪದಿಂದ ಕೂಗಿಕೊಂಡೆ ಅಂದಾಗ, ಅರೆ ಮಗ್ನೆ, ನೀನು ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು, ಮನೆಯಲ್ಲಿ ನಡೆಯುವ ವಿಷಯವನ್ನು ಹೊರಗೆ ಹಾಕಬೇಡ ಅಂತ, ಅಂಥದ್ದು ನಾನು ಏನು ಹೇಳಿದೆ ಅಂತ ನಿನ್ನ ಹೆಂಡತಿ ಮನೆಯ ವಿಷಯನ ವಸಂತಿಗೆ ಫೋನ್ ಮಾಡಿ ಹೇಳಿದ್ದು ಅಂದಾಗ, ನಿತ್ಯ ಹಾಗೆ ಮಾಡಲು ಸಾಧ್ಯನೇ ಇಲ್ಲ, ಖಂಡಿತ ನೀನು ತಪ್ಪು ತಿಳಿದುಕೊಂಡಿದ್ದೀಯ ಅಂತ ಮಗ ಹೇಳಿದಾಗ, ತಾಯಿ, ಹೌದಪ್ಪ, ಇವಾಗ ನಿನಗೂ ಕೂಡ ನಿನ್ನ ಹೆಂಡತಿಯ ಮಾತೇ ಸರಿ ಅನಿಸುತ್ತೆ ಅಲ್ವಾ, ಇವಾಗಷ್ಟೇ ವಸಂತಿ ಫೋನ್ ಮಾಡಿ ನನಗೆ ಎಲ್ಲ ಹೇಳಿದ್ದು ಅಂದಾಗ, ನಿತ್ಯ, ವಸಂತಿ ಆಂಟಿ ಯಾಕೆ ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನನ್ನ ಹತ್ತಿರ ಅವರ ಮೊಬೈಲ್ ನಂಬರ್ ಕೂಡ ಇಲ್ಲ, ಮತ್ತು ಹೇಗೆ ನಾನು ಅವರಿಗೆ ಫೋನ್ ಮಾಡೋದು, ನಾನು ಯಾರಿಗೂ ಫೋನ್ ಮಾಡಿಲ್ಲ, ಮನೆಯ ಮಾತನ್ನು ನಾನು ಯಾರ ಜೊತೆನೂ ಹೇಳಿಲ್ಲ, ನನ್ನ ತಾಯಿಗೆ ಕೂಡ ಗೊತ್ತಿಲ್ಲ, ಈ ವಿಷಯ ಏನಾದರೂ ನನ್ನ ತಾಯಿಗೆ ಗೊತ್ತಾದರೆ ನನ್ನ ಮಗಳು ಅತ್ತೆ ಮನೆಯಲ್ಲಿ ಎಂತಹ ಅಪವಾದ ಹೊತ್ತಿದ್ದಾಳೆ ಅಂತ ತುಂಬಾ ಬೇಜಾರು ಪಡ್ಕೋತಾರೆ, ಅತ್ತೆ ನೀವು ಈಗಲೇ ವಸಂತಿ ಆಂಟಿಗೆ ನನ್ನ ಎದುರಲ್ಲೇ ಫೋನ್ ಮಾಡಿ, ಇದೆಲ್ಲ ನಾನೇ ಹೇಳಿರೋದಾ ಅಂತ ಕೇಳಿ ಅಂದಾಗ, ಕವಿತಾ ಬಂದು, ಬಿಟ್ಬಿಡಿ ಅಮ್ಮ, ಅತ್ತಿಗೆ ಹೊಸ್ದಾಗಿ ನಮ್ಮನೆಗೆ ಬಂದಿದ್ದಾರೆ, ಏನೋ ತಪ್ಪಾಗಿರಬಹುದು, ಕ್ಷಮಿಸ್ಬಿಡಿ, ಮುಂದೆ ಎಲ್ಲಾನು ತಿಳಿದುಕೊಳ್ತಾರೆ ಅಂತ ಹೇಳಿದಾಗ, ಸರೋಜಮ್ಮನವರು ಮಗಳ ಮಾತು ಕೇಳಿ ಅಲ್ಲಿಂದ ಎದ್ದು ಸೀದಾ ತನ್ನ ರೂಮಿಗೆ ಹೋಗ್ತಾರೆ. ತದನಂತರ ನಿತ್ಯಾಳ ತಾಯಿಯ ಮೊಬೈಲ್ಗೆ ಒಂದು ಫೋನ್ ಬರುತ್ತದೆ. ಹಲೋ, ಯಾರು ಮಾತನಾಡೋದು ಅಂತ, ನಮಸ್ತೆ ಆಂಟಿ, ನಾನು ಕವಿತಾ ಮಾತನಾಡುತ್ತಿರುವುದು, ನೀವು ಅಂದಾಗ, ಓ, ನಾನು ಹುಷಾರಾಗಿದ್ದೇನೆ, ಮನೆಯಲ್ಲಿ ಎಲ್ಲ ಆರಾಮಾನ ಅಂತ ಕೇಳಿದಾಗ, ಕವಿತಾ, ಎಲ್ಲರೂ ಓಕೆ, ಆದರೆ ಅತ್ತಿಗೆನ ಬಿಟ್ಟು ಮದುವೆಯಾಗಿ ಬಂದ ದಿನದಿಂದ ಪ್ರತಿದಿನ ಅಳ್ತಾನೆ ಇದ್ದಾರೆ, ನನಗಂತೂ ಅವರನ್ನು ನೋಡಿ ಪಾಪ ಅನಿಸುತ್ತೆ ಅಂತ ಹೇಳಿದಾಗ, ನಿತ್ಯಾಳ ತಾಯಿ, ಯಾಕೆ, ಏನಾದರೂ ಜಗಳ ಆಯ್ತಾ ಅಂತ ಕೇಳಿದಾಗ, ಕವಿತಾ, ಹೌದು ಆಂಟಿ, ಅತ್ತಿಗೆ ಮನೆ ಮಾತನ್ನೆಲ್ಲ ಹೊರಗಡೆ ಎಲ್ಲರ ಕಿವಿಗೆ ಹಾಕ್ತಾ ಇದ್ದಾರೆ, ಅದು ಅಮ್ಮನಿಗೆ ಗೊತ್ತಾಗಿ ದೊಡ್ಡ ರಂಪಾಟ ಆಯಿತು, ಪಾಪ ಅತ್ತಿಗೆ ಕಣ್ಣೀರಿಡುತ್ತಾ ಇದ್ದಾರೆ, ನೀವು ಒಂದ್ಸಲ ನನ್ನ ತಾಯಿಗೆ ಫೋನ್ ಮಾಡಿ ಕೇಳಿ ಅಂತ ಹೇಳ್ತಾಳೆ. ಕವಿತಾ ಮಾತನಾಡ್ತಿದ್ದನ್ನು ಅವಳ ತಾಯಿ ಸರೋಜಮ್ಮ ರೂಮಿನ ಬಾಗಿಲ ಹತ್ತಿರ ನಿಂತ್ಕೊಂಡು ಕಿವಿ ಕೊಡುತ್ತಿದ್ದರು. ನಂತರ ಮಗಳಲ್ಲಿ, ಕವಿತಾ, ಏನು ಹೇಳ್ತಾ ಇದ್ದೀಯಾ, ತಾಯಿನ ನೋಡಿ ತಡವರಿಸುತ್ತಾ, ಅಮ್ಮ ನೀವೇನು ನನ್ನ ರೂಮ್ ಕಡೆ ಅಂದಾಗ, ಅವಳ ಕೈಯಿಂದ ಫೋನ್ ತಗೊಂಡು, ಸರೋಜಮ್ಮನವರು, ನನ್ನನ್ನು ಕ್ಷಮಿಸಿ, ಒಂದು ತಪ್ಪು ತಿಳುವಳಿಕೆಯಿಂದ ಈ ರಾಮಾಯಣ ಆಯಿತು, ಇನ್ನು ಮುಂದೆ ಈ ಥರ ಆಗಲ್ಲ, ನನಗೆ ಇವಾಗ ಎಲ್ಲನೂ ಕ್ಲಿಯರ್ ಆಯಿತು, ನಾನು ನಿಮ್ಮ ಜೊತೆ ಮತ್ತೆ ಮಾತನಾಡ್ತೇನೆ ಅಂತ ಹೇಳಿ ಫೋನ್ ಇಡ್ತಾರೆ. ಮತ್ತೆ ಸೊಸೆನ ಜೋರಾಗಿ ಕರೆದಾಗ ನಿತ್ಯ ಹಾಗೂ ಅವಿನಾಶ್ ಬರ್ತಾರೆ. ಮತ್ತೆ ಏನಾಯ್ತಮ್ಮ ಅಂತ ಕೇಳಿದಾಗ, ಇಷ್ಟು ದಿನ ಮನೆಗೆ ಬೆಂಕಿ ಇಟ್ಟು ತಮಾಷೆ ನೋಡ್ತಾ ಇದ್ದದ್ದು ಬೇರೆ ಯಾರೂ ಅಲ್ಲ, ನನ್ನ ಮಗಳು ಕವಿತಾ, ನನಗೆ ವಸಂತಿ ಫೋನ್ ಮಾಡಿದ್ದ ಸಮಯದಲ್ಲಿ ಒಂದು ವಿಷಯ ಹೇಳಿದ್ದು, ನನ್ನ ಹತ್ತಿರ ನಿತ್ಯಾಳ ಫೋನ್ ನಂಬರ್ ಇಲ್ಲ, ಇಲ್ಲಾಂದರೆ ನಾನು ಅವಳ ಜೊತೆ ಕ್ಷಮೆ ಕೇಳ್ತಾ ಇದ್ದೆ ಅಂತ, ಆವಾಗಲೇ ನನಗೆ ಇದರಲ್ಲಿ ಸೊಸೆಯ ಕೈವಾಡ ಇಲ್ಲ ಅಂತ ಗೊತ್ತಾಯಿತು, ಕಳ್ಳ ಯಾರು ಅಂತ ತಿಳಿದುಕೊಳ್ಳಬೇಕೆಂದು ನಾನು ಅಂದು ಕೂಗಾಡಿದ್ದು, ಆದರೆ ಇವಾಗ ಕವಿತಾ ನಿತ್ಯಾಳ ತಾಯಿಗೆ ಇಲ್ಲ ಸಲ್ಲದನ್ನು ಹೇಳಿ ಕಿವಿ ತುಂಬಿಸುತ್ತಾ ನನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ, ನಾಚಿಕೆ ಆಗಲ್ವ ನಿನಗೆ, ನನ್ನ ಮಗಳಾಗಿ ಇಂತಹ ಕೆಲಸ ಮಾಡಲು ಅತ್ತೆ ಸೊಸೆ ನಡುವೆ ಜಗಳ ತಂದಿಡಲು ನೋಡಿದೆ, ಅದಲ್ಲದೆ ಸಂಬಂಧಿಕರ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡಿದೆ ಅಂದಾಗ, ಮಗಳು, ನನ್ನನ್ನು ಕ್ಷಮಿಸ್ಬಿಡಮ್ಮ, ಇನ್ನು ಮುಂದೆ ಈ ಥರ ಮಾಡಲ್ಲ ಅಂತ ಮೊಸಳೆ ಕಣ್ಣೀರಾಗ್ತಾಳೆ. ಆಗ ತಾಯಿ, ನೀನು ಮಾಡಿದ್ದಕ್ಕೆ ಕ್ಷಮೆ ಇಲ್ಲ, ನಿನಗೆ ಶಿಕ್ಷೆಯಾಗಲೇಬೇಕು,
ಅದಕ್ಕೆ ಇನ್ನು 3 ತಿಂಗಳ ಒಳಗೆ ನಾನು ನಿನಗೆ ಮದುವೆ ಮಾಡಿಸಿ ಇಲ್ಲಿಂದ ಕಳಿಸುತ್ತೇನೆ. ಅಲ್ಲಿಯವರೆಗೆ ಮನೆಯ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡಬೇಕು. ನಿತ್ಯ ನಿನಗೆ ಹೆಲ್ಪ್ ಮಾಡ್ತಾಳೆ ಅಷ್ಟೇ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಮನೆ ನೆಮ್ಮದಿಗಾಗಿ ಸರೋಜಮ್ಮನವರು ಈ ನಿರ್ಧಾರ ತಗೊಳ್ಳಲೇಬೇಕಾಯಿತು. ಈ ಕಥೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.